ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಈ ಕಡೆ ಹೋಗ್ಬೇಕಂತೆ. ಈಗಾಗಲೇ ತಮ್ಲೈನಲ್ಲಿ ನೋಡಿರ್ತೀರಾ ವ್ಲಾಗ್ ಏನು ಅಂತ. ಹಸ್ಬೆಂಡ್ನ, ನಮ್ಮ ಅಮ್ಮನ, ನನ್ನ ತಂಗಿನ ಮೂವಿ ಕರ್ಕೊ ಬಂದಿದ್ದೀನಿ. ಇಲ್ಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕಾರ್ ಕೂಡ ಇಲ್ಲಿ ಪಾರ್ಕ್ ಆಗಿದೆ ಆಲ್ರೆಡಿ. ಅದೇ ಬರ್ತಾ ಇದೆ ಕೆಳಗೆ ನೋಡೋದು. ಅದು ಬಂದ್ರೆ ಅದರಲ್ಲೇ ಹೋಗೋದು, ಇದು ಬಂದ್ರೆ ಇದರಲ್ಲೇ ಹೋಗೋದು. ಅಂಡ್ ಇದು ನಮ್ಮ ಅಮ್ಮಂಗೆ 20 years ಆದ್ಮೇಲೆ ಮೂವಿಗೆ ಬರ್ತಾ ಇರೋದು ನಮ್ಮ ಅಮ್ಮ. ನೋಡಿ, ಎಲ್ಲರ ಔಟ್ಫಿಟ್ ನೋಡ್ಕೊಂಬಿಡಿ ಇಲ್ಲಿಂದ. ಏನ್ ಮಾಡ್ಕೊಂಡಿದ್ದೀನಿ, ಏನೋ ಕಲರ್ ಆಗಿದೆ, ಗೊತ್ತಿಲ್ಲ. ಕಂಫರ್ಟ್ ನನಗೆ ಚಳಿಗೆ ಹೊಚ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಚೂಡಿದಾರ ಹಾಕೋ ಬಂದಿದ್ದೀನಿ. ಆಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಇರೋದು, ನಾವು ಥರ್ಡ್ ಫ್ಲೋರಿಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಇವಾಗ ರಿಟರ್ನ್ ಹೋಗೋದು. ಲಿಫ್ಟ್ ಅಲ್ಲ ಮಮ್ಮಿ, ಅದು ಸ್ಟೆಪ್ಸ್ ಇದೆ. ಬಾ, ಇವಾಗ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಟಿಕೆಟ್ಸ್ನ. ಇಲ್ಲೇನು ಬುಕ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಹೋಗಿ ಮೇಲಿಗೆ ಟಿಕೆಟ್ಸ್ ಬಂದಿದ್ದಾರೆ, ಅದನ್ನ ಅವ್ರಿಗೆ ತೋರಿಸಿ ಒಳಗಡೆ ಹೋಗ್ತಾ ಇರೋದು ಅಷ್ಟೇ. ಇಲ್ಲಿಲ್ವಾ? ಅಲ್ಲೇ ಬಾ. ಮಸಾಜ್ ಬೇಕಾ ಏನು? ಏನೋ ಬೇಕಂತೆ. ಅದು ಬೇಡ ನನಗೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಚೆಕಿಂಗ್ ಮುಗಿಸ್ಕೊಂಡು ನಾನು ಬಂದೆ. ಈಗ ನನ್ನ ತಂಗಿನೂ ಬಂದು. ಇವಾಗ ನಮ್ಮ ಅಮ್ಮ ಹೋಗಿದ್ದಾರೆ. ಲೇಡೀಸಿಗೆ ಸಪ್ರೇಟ್, ಜೆಂಟ್ಸಿಗೆ ಸಪ್ರೇಟ್ ಇರುತ್ತೆ. ಆ್ಯಂಡ್ ನಾವಿವಾಗ ಹೋಗ್ಬೇಕಾಗಿರೋದು ಸ್ಕ್ರೀನ್ 3ಗೆ ಹೋಗ್ಬೇಕು. ಇವಾಗ ನಾವು ಹೋಗ್ಬೇಕಾಗಿರೋ ಸ್ಕ್ರೀನ್ 3 ಇನ್ನೂ ಓಪನ್ ಆಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಸೊ ಮದರ್ ಇಂಡಿಯಾ, ಹಸ್ಬೆಂಡ್ ಇಂಡಿಯಾ, ಸಿಸ್ಟರ್ ಇಂಡಿಯಾ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಕೂಡ. ಅದು ಓಪನ್ ಆಗಿದ ತಕ್ಷಣ ಹೋಗೋದು. ನಮ್ಮ ಅಮ್ಮ ಏನಾದ್ರು ತಗೊಬನ್ನಿ ಹೋಗಿ ಅಂತ ಅಂತಿದ್ದಾರೆ. ಊಟ ಮಾಡ್ಕೊ ಬಂದಿದ್ದೀವಿ ಆಲ್ರೆಡಿ ಮನೆಯಲ್ಲಿ. ಆದರೂ ಹೋಗೋಣ, ಏನಾದರೂ ತಗೊಳ್ಳೋಣ. ಏನು ತಗೊಳ್ಳೋದು ಮಮ್ಮಿ? ಓಕೆ, ನಿಮ್ಮ ಇಷ್ಟ ಅಂತ ಏನಾದ್ರು ಹೋಗಿ ತಗೊಬರೋಣ. ಒಳಗಡೆ ಜಾಸ್ತಿ ಇರುತ್ತೆ. ನಾವಿವಾಗ ಬುಕ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಫುಲ್ ಆಗೋಗೈತೆ. ಇವತ್ತು ಸ್ಯಾಟರ್ಡೆ ಬೇರೆ, ಗೊತ್ತಿಲ್ಲ. 3D ಗ್ಲಾಸಸ್ ಕೊಡ್ತಾರೆ. ಇವಾಗ ನಮ್ಮ ಅಮ್ಮದು ಇದು 20 ವರ್ಷ ಆದ್ಮೇಲೆ ನೋಡ್ತಾ ಇರೋ ಮೂವಿ. ಕೇಳೋಣ ನಮ್ಮ ಅಮ್ಮನ. ಯಾವಾಗ ಮಮ್ಮಿ ಹೋಗಿದ್ದು ನೀನು ಫಸ್ಟ್ ಮೂವಿಗೆ? ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ, ಆಪ್ತ ಮಿತ್ರ ಮೂವಿ. ನಾನು ನಮ್ಮ ಅಮ್ಮನ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ನಮ್ಮ ಅಮ್ಮ ಆಪ್ತ ಮಿತ್ರ ಮೂವಿ ನೋಡಕ್ಕೆ ಅಂತ ಕರ್ಕೊಂಡು ಹೋಗಿರಂತೆ ನಮ್ಮ ಅಪ್ಪ ನಮ್ಮ ಅಮ್ಮನ. ಆಪ್ತ ಮಿತ್ರ ನಾಗಿನೇ ಆಡ್ದಂಗೆ ಆಡ್ತಾ ಇರ್ತಾಳೆ ಯಾವಾಗಲೂ. ಫಸ್ಟ್ ಟೈಮ್ ಈ ತರ ಎಲ್ಲ ಕೇಳ್ತಾ ಇರೋದು. ಇಲ್ಲಿ ನಗಿತಾರ ನಮ್ಮಮ್ಮ. ಇದು ಕಾಮಿಡಿ ಮಾಡ್ತದೆ, ಇದು ನಗಿತದೆ. ಅವ್ರಿಗೆ ರಿಯಾಲಿಟಿ ಗೊತ್ತಿಲ್ಲ. ಯಾರಿಗೆ ಹೇಳು? ಯಾರಿಗೆ? ನೋಡೋರ್ಗೆ. ರಿಯಾಲಿಟಿ ಗೊತ್ತಾದ್ರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ನಿನಗೆ. ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ರಿಯಾಲಿಟಿ ಗೊತ್ತಾದ್ರೆ. ರಿಯಾಲಿಟಿ ಗೊತ್ತಾಗಿದೆ ಆಪ್ತ ಮಿತ್ರ ಮೂವಿಯಲ್ಲಿ ನಾಗಿಣಿ ಇಲ್ಲ, ದೆವ್ವ ಇರೋದು. ದೆವ್ವನೇ ನಾನಂತೆ.
So finally opened. We are going. ಅಂಜಮ್ಮ ಇವಾಗ ಎ ಸಿ ವರ್ಕ್ ಆಗ್ತೈತಾ? ನಮ್ದು ಎಫ್ರೋ ಎಫ್ ಅಂಡ್ ಇವಾಗ ನಾವು ಬಂದಿರೋ ಮೂವಿ ಬಂದು ಮಾ ಇಂಟಿ ಬಂಗಾರಂ ತೆಲುಗು ಮೂವಿಗೆ ಬಂದಿರೋದು. ಸೀಟಲ್ಲಿ ಸೆಟ್ ಆಗಿದ್ದೀವಿ, ಎಲ್ಲ ಇವಾಗ ಫಿಲ್ ಆಗ್ತಾ ಇದ್ದಾರೆ. ನಾನು ಬರ್ಬೇಕಾದ್ರೆ ಡ್ರೆಸ್ ಹಾಕೊಂಡ್ ಬಂದೆ, ನೀಟಿಗೆ ಚಳಿ ಇರುತ್ತೆ ಅಂತ ಗೊತ್ತಿತ್ತು. ಡ್ರೆಸ್ ಹಾಕೊಂಡು ವೇಲೆಲ್ಲ ಹಾಕೊಂಡು ಹೊಚ್ಕೊಳಕ್ ಆಗುತ್ತೆ ಅಂತ ಹಾಕೋ ಬಂದೆ. ಇಲ್ಲಿ ನೋಡಿದ್ರೆ ಇವಳು ಎತ್ಕೊಂಡಿದ್ದಾಳೆ ನನ್ನ ವೇಲ್ನ. ನಮ್ಮಮ್ಮ ನೋಡಿದ್ರೆ ನನ್ನ ಬೈಕೊಂತವ್ರೆ. ನನಗೆ ಹೇಳಲೇ ಇಲ್ಲ ವೇಲ್ ತಗೊಬರ್ತಿದೆ, ಸ್ವೆಟರ್ ತರ್ತಿದೆ ಅಂತ. ಬೈ ಮೂವಿ ಸ್ಟಾರ್ಟ್ ಆಯ್ತು. ಸೊ ಮೂವಿ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1:30 ಆಗಿದೆ. ಮಿಡ್ ನೈಟ್ ಶೋಗೆ, ಅಂದ್ರೆ ಮಿಡ್ ನೈಟ್ ಶೋ ಅಲ್ಲ, 10 o'clock ಶೋಗೆ ಹೋಗಿದ್ದು ನಾವು. ಮೂವಿ ಮುಗಿಯೋ ಅಷ್ಟರಲ್ಲಿ ಲೆಫ್ಟ್ ಮೂವಿ ಮುಗಿಯೋ ಅಷ್ಟರಲ್ಲಿ ಇದೆ ಕರೆಕ್ಟ್. ಮೂವಿ ಮುಗಿಯೋ ಅಷ್ಟರಲ್ಲಿ 1 o'clock ಆಗಿತ್ತು. ಇವಾಗ ಮೂವಿ ಹೆಂಗಿದೆ ಅಂತ ಕೇಳೋಣ. ಹೆಂಗಿತ್ತು ಮೂವಿ ಅಂಜು? ಮೂವಿ ಹೆಂಗಿತ್ತು? ಫ್ಯಾಂಟಾಸ್ಟಿಕ್. ಏನು ಫ್ಯಾಂಟಾಸ್ಟಿಕ್ ಆಗಿತ್ತು. ಫ್ಯಾಂಟಾಸ್ಟಿಕ್ ಆಗಿತ್ತಂತೆ ಮೂವಿ. ಮಮ್ಮಿ ನಿಮ್ಗೆ? ನಾನು ಹೇಳಿದ್ಮೇಲೆ ನೀನೇನು ಹೇಳೋದು? ಹೆಂಗಿತ್ತು ಮಮ್ಮಿ? ಸೂಪರ್. ಜಾನ್ ಹೆಂಗೆ? ಅಲ್ಪೇ ಮಾಡಲಿ. ಅದು ನನ್ನ ಹೆಸರೇ ಇತ್ತಲ್ವಾ, ಜಾನ್ಸಿ ಅಂತ, ಅದಕ್ಕೆ ಫುಲ್ ಎಕ್ಸೈಟ್ ಆಗ್ತಿತ್ತು. ಅವರು ಊಟ ಮಾಡೋದು ಗೊತ್ತಾ, ಎಲ್ಲ ಸೇರ್ಕೊಂಡು. ಅದು ಜಾನುನೇ. ಅದೆಲ್ಲ ಜಾನು. ಸೊ ಇವಾಗ ಹೋಗೋಣ. ಪೇ ಮಾಡ್ಬೇಕಿಲ್ಲಿ ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಿ ಹೊಡೋದು. ಅದು ಹೆಂಗಿದೆ ನೋಡಿ, ಅಪ್ಪು ಫುಲ್. ಆ್ಯಂಡ್ ಮೂವಿಗೆ ನಮ್ಮ ಡ್ಯಾಡಿ ಬಂದಿರಲಿಲ್ಲ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ಟಯರ್ಡ್ ಆಗಿದೆ. ನಾವು ಕರೆದ್ವಿ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ, ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ನಾವು ಬರಲ್ಲ ಅಂತ ಹೇಳಿದ್ರು. ಸೊ ಡ್ಯಾಡಿ ಬಂದಿಲ್ಲ. ನಾನು, ನಮ್ಮಮ್ಮ, ನನ್ನ ತಂಗಿ, ನನ್ನ ಹಸ್ಬೆಂಡ್ ಇಷ್ಟೇ ಜನ ಬಂದಿದ್ವಿ. ಸುಮ್ಮನೆ ಡೌ ಮಾಡಿ ನಾನೇ ಪೇ ಮಾಡ್ತೀನಿ ಬಾ ಮಮ್ಮಿ ಅಂತ ಸುಳ್ಳು ಹೇಳಿ ನಮ್ಮ ಅಮ್ಮನ ಕರ್ಕೊಬಂದೆ. ನೋಡಿದ್ರೆ ನಮ್ಮ ಅಮ್ಮನ ದುಡ್ಡಲ್ಲಿ ಖರ್ಚು ಮಾಡಿದ್ರೆ. ಹೆಂಗನಿಸ್ತು ಮಮ್ಮಿ ನಿನ್ ದುಡ್ಡಲ್ಲಿ ನೀನೇ ಮೂವಿ ನೋಡಿ? ಚೆನ್ನಾಗಿತ್ತಾ? ನಮ್ಮ 20 ವರ್ಷ ಆದ್ಮೇಲೆ ಮೂವಿ ನೋಡಿರೋದು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಏನಕ್ಕೆ ನಾವು ಅಮ್ಮನ ದುಡ್ಡಲ್ಲಿ ಅಂತ ಅಂದಿದೆ ಅಂದ್ರೆ ಸುಮ್ಮನೆ ಹೇಳಿದ್ದು. ನಮ್ಮಮ್ಮ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ, ಸ್ಯಾಲ್ರಿ ಆಗ್ಬಿಟ್ರೆ ಸಾಕು ನನ್ನ ಅಕೌಂಟಿಗೆ ಅಮೌಂಟ್ ಕಳಿಸ್ಬಿಡ್ತಾರೆ. ಫುಲ್ ಸ್ಯಾಲ್ರಿ ಎಷ್ಟಿದ್ಯೋ ಅಷ್ಟು ಅಮೌಂಟ್ ನನ್ನ ಅಕೌಂಟಿಗೆ ಕಳಿಸ್ಬಿಡ್ತಾರೆ. ಖರ್ಚು ಮಾಡ್ಕೊ ಅಂತಲ್ಲ, ನಾವು ಅಮ್ಮನ ಟ್ಯಾಲೆಂಟ್ ಹೆಂಗ್ ಗೊತ್ತಾ, ಕಳಿಸ್ಬಿಡೋದು. ಏನೇ ಇದ್ರು ಎಷ್ಟನೇ ಇರ್ಲಿ ಅವ್ರ ಹತ್ರ ಅಮೌಂಟ್ ನನಗೆ ಕಳಿಸ್ಬಿಡ್ತಾರೆ. ನನ್ನ ಹತ್ರ ಕಳ್ಸಿರೋದ್ ಲೆಕ್ಕ ಇರುತ್ತಲ್ಲ ಅವ್ರ ಹತ್ರ. ನಾನು ಏನ್ ಮಾಡ್ತೀನಿ, ಒಂದ್ಸತಿ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಆ ಅಮೌಂಟ್ನ. ಯೂಸ್ ಮಾಡ್ಕೊಂಡ್ಮೇಲೆ ನಮ್ಮ ಯಾವಾಗೋ ಒಂದ್ ಕೇಳ್ತಾರೆ. ಇಲ್ಲ ನಮ್ಮಮ್ಮ ಅಷ್ಟು ಟ್ಯಾಲೆಂಟೆಡ್. ಆಮೇಲೆ ಒಂದ್ ದಿವಸ ಲೆಕ್ಕ ಕೇಳ್ತಾರೆ, ಇಷ್ಟು ಕಳ್ಸಿದ್ನಲ್ಲ ನೀನ್ ಎಷ್ಟು ಖರ್ಚು ಮಾಡ್ಕೊಂಡು ಇಷ್ಟು ಕೊಡ್ಬೇಕು ನನಗೆ. ಯಾಕಂದ್ರೆ ನಾನು ಖರ್ಚು ಮಾಡ್ಕೊಂಡಿರ್ತೀನಿ. ಸಣ್ಣ ಪುಟ್ಟ ಖರ್ಚು ಆಗಿದ್ರು ಮತ್ತೆ ನಾನೇ ರಿಟರ್ನ್ ಕೊಡ್ತೀನಲ್ವಾ, ಅದಕ್ಕೆ ನನ್ನ ಅಕೌಂಟಿಗೆ ಕಳಿಸ್ಬಿಡೋದು. ಅಲ್ಲ ಮಮ್ಮಿ? ಮರ್ಯಾದೆ ತೆಗಿತಾ ಇಲ್ಲ, ಮರ್ಯಾದೆ ಅಂದ್ರೆ ನಮ್ಮಮ್ಮ ನನ್ನ ಆಶ್ರಯೋ. ನಮ್ಮಮ್ಮ ನನ್ನ ಏನಂತಾರೆ, ಅಷ್ಟು ನಂಬ್ತಾರೆ ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ. ಯಪ್ಪ ಮಮ್ಮಿ ನನ್ ಕೊಟ್ಟಿಲ್ಲ ಮಮ್ಮಿ, ನಿನ್ಗೆ ಅಮೌಂಟ್ ನ ಕೊಟ್ಟಿದ್ದೀನಿ ತಾನೆ. ನಾವಮ್ಮ ಹಂಗಂತ ಹೇಳಕ್ ಆಗ್ತದ ಅಂತ ಹೇಳಕ್ ಬಂದೆ. ನೀನ್ ಅಷ್ಟೊಂದು ಮಕ್ಕ ನೋಡ್ತಾ ಇದ್ದೀನಿ. ಅಯ್ಯೋ ಇಲ್ಲ ಎಷ್ಟು ಡೌ ಅಂದ್ರೆ, ಲೈಟ್ ಆನ್ ಮಾಡಿಲ್ಲ, ಹಂಗೆ ಮಾತಾಡ್ತಾ ಇದೀವಿ ಅವಾಗ್ಲಿಂದ ಸುಮ್ಮನೆ. ಸೊ ಹಿಂಗೆ ನಾವಮ್ಮ. ಅಲ್ಲ ಮಮ್ಮಿ? ಮೂವಿ ನೋಡ್ಬಿಟ್ಟು ಬಂದು ಆರಾಮಾಗೆ
ಇವಾಗ ಸ್ಲೀಪ್ ಆಗ್ತಾರೆ. ಏನಿಲ್ಲ, ಒಂದು 10 ನಿಮಿಷ ಅಷ್ಟೇ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ಇವ್ರು ನೋಡಿದ್ರೆ ಮಾರ್ನಿಂಗ್ 5 o'clock ಎದ್ದು ವಾಕಿಂಗ್ ಬೇರೆ ಹೋಗ್ತಾರಂತೆ. ಜಾಗಿಂಗ್ ಅಲ್ಲ, ಜಾಗಿಂಗ್ ಹೋಗ್ತಾರಂತೆ 5 ಗಂಟೆಗೆ ಎದ್ದು. ಇನ್ 2 ಅವರ್ 3 ಅವರ್ ನಿದ್ದೆ ಹೋಗ್ತಾರೆ ಅಷ್ಟೇ. 1:30 ಟೈಮ್ ಮನೆಗೆ ಹೋಗೋಷ್ಟರಲ್ಲಿ 2 ಗಂಟೆ. ಹೋಗೋಣ ಮನೆಗೆ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್ ಬಾಯ್. ಮಮ್ಮಿ ಬಾಯ್ ಹೇಳ್ಬಿಡು. ಬಾಯ್ ಹೇಳಂಜು. ಬಾಯ್ ಬಾಯ್.